ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹೌದು ಪ್ರಿಯರೇ, ನಾವೆಲ್ಲರೂ ಕೂಡ ಈ ಒಂದು ವರ್ಷದ ಕೊನೆಯ ವಾರಗಳಲ್ಲಿ ನಾವಿದ್ದೇವೆ. ಈ ಮುಂಚಾನೆ ದೇವರು ಈ ಒಂದು ವಾಕ್ಯದ ಮೂಲಕವಾಗಿ ಮಾತನಾಡುವುದೇನೆಂದ್ರೆ, ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 24ನೇ ವಚನದ ಮೂಲಕವಾಗಿ, ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ ಎಂಬುದಾಗಿ. ಹೌದು ಪ್ರಿಯರೇ, ಪ್ರಾರ್ಥನೆ ಎಂಬುದು ನಮ್ಮ ಪ್ರತಿದಿನದ ಜೀವಿತದ ಒಂದು ಭಾಗವಾಗಿದೆ. ಹೇಗೆ ನಮ್ಮ ದೇಹಕ್ಕೆ ಮುರಾವರ್ತಿ ನಾವು ಆಹಾರವನ್ನು ಸೇವಿಸ್ತೇವೋ ಹಾಗೆಯೇ ಪ್ರಾರ್ಥನೆ ನಮ್ಮ ಆತ್ಮಿಕ ಜೀವಿತಕ್ಕೆ ಆಹಾರವಾಗಿದೆ. ಈ ವಾಕ್ಯ ಹೇಳುವ ಹಾಗೆ, ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದುವಿರೆಂದು ನಂಬಿರಿ ಎಂಬುದಾಗಿ. ಸಕಾರಣ ನಾವು ಪ್ರಾರ್ಥನೆ ಮಾಡುವಾಗಲೆಲ್ಲ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ ಎಂಬುದಾಗಿ ನಾವು ನಂಬಬೇಕು. ನಂಬುವಾಗ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನ ದಯಪಾಲಿಸುವವನಾಗಿದ್ದಾನೆ. ಆದರೆ ಪ್ರಾರ್ಥನೆ ಮಾಡುವಾಗ ಮೊದಲನೇದಾಗಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ನಾನು ಮಾಡುವಂಥ ಪ್ರಾರ್ಥನೆ ಅದು ದೇವರ ಬಳಿಗೆ ಮುಟ್ಟುತ್ತದ, ನಾನು ಮಾಡುವಂಥ ಪ್ರಾರ್ಥನೆಗೆ ಉತ್ತರ ಸಿಗುತ್ತದೆ ಎಂಬುದಾಗಿ ನಾವು ಯೋಚಿಸಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ದೇವರು ವಾಗ್ದಾನ ಮಾಡಿದ ಹಾಗೆ ಖಂಡಿತವಾಗಿ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನ ದಯಪಾಲಿಸುವವನಾಗಿದ್ದಾನೆ. ಅದಕ್ಕೆ ವಾಕ್ಯ ಹೇಳ್ತದೆ, ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ತಿರುವುದಾಗಿ. ಬೇಡಿಕೊಳ್ಳುವುದಾಗಿ ನೋಡುವಾಗ ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ನಾವೇನನ್ನು ಬೇಡಬಾರದು. ಇತರರಿಗೋಸ್ಕರವಾಗಿ ನಾವು ಬೇಡಬೇಕು, ಬೇರೆ ಕಾರ್ಯಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಉದಾಹರಣೆಗೆ ನಾವು ನೋಡ್ತೇವೆ, ಯೋಬನನ್ನ ಆತನ ಸ್ನೇಹಿತರಿಗೋಸ್ಕರವಾಗಿ ಆತನು ಪ್ರಾರ್ಥನೆ ಮಾಡುವಾಗ ಆತನ ಸ್ವಸ್ಥತೆ ಹೊಂದಿದನು, ಮತ್ತೆ ಕಳೆದುಕೊಂಡಂತ ಎಲ್ಲವನ್ನ ಎರಡರಷ್ಟಾಗಿ ಹೊಂದಿಕೊಂಡನೆಂಬುದಾಗಿ. ಆದ್ರಿಂದ ಈ ಮುಂಜಾನೆ ಸಮಯದಲ್ಲಿ ನಿಮ್ಮೆಲ್ಲರನ್ನು ಕೂಡ ಕೇಳಿಕೊಳ್ತೇನೆ, ಪ್ರಾರ್ಥನೆ ಮಾಡುವಾಗ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ದೇವರಿಂದ ಹೊಂದಿಕೊಳ್ತೇವೆ ಎಂಬುದಾಗಿ ನಂಬಿ ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತವಾಗಿ ನಿಮ್ಮೆಲ್ಲರ ಪ್ರಾರ್ಥನೆಗೆ ಉತ್ತರವನ್ನ ದಯಪಾಲಿಸುವವನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಮುಂಚಾನೆ ಸಮಯದಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಿರುವಂತ ಪ್ರತಿ ಒಬ್ಬೊಬ್ಬರ ಜೀವಿತವನ್ನ ಆಶೀರ್ವದಿಸು. ಅವರು ಯಾವ ಯಾವ ವಿಷಯಗಳಿಗಾಗಿ ಪ್ರಾರ್ಥಿಸ್ತಾರೋ ಅದಕ್ಕೆ ಉತ್ತರವನ್ನ ದಯಪಾಲಿಸು. ನಂಬಿಕೆಯಿಂದ ಪ್ರಾರ್ಥನೆ ಮಾಡುವುದನ್ನ ಕಲಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ವ್ಯರ್ಥವಾದ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಿ ಸಮಯವನ್ನು ಹಾಳು ಮಾಡಿಕೊಳ್ಳದೆ ಅಪ್ಪ, ನಂಬಿಕೆಯಿಂದ ಪ್ರಾರ್ಥನೆ ಮಾಡುವ ಹಾಗೆ ನಮ್ಮ ಒಬ್ಬೊಬ್ಬರನ್ನ ಕಲಿಸು. ನೀನು ತಾನೇ ಮುಂಚಾನೆ ಸಮಯದಲ್ಲಿ ಮಹಿಮೆ ಹೊಂದಿಕೋ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್.